ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳ ಪ್ರಭಾವ ಈ ಜನ್ಮದ ಕುಂಡಲಿಯಲ್ಲಿ ಹೇಗೆ ಪ್ರಕಟವಾಗುತ್ತದೆ? ಶಾಸ್ತ್ರೀಯ ಪ್ರಮಾಣ ಸಮರ್ಥಿತ ವಿಶ್ಲೇಷಣೆ. ಪ್ರಸ್ತಾವನೆ: ಭಾರತೀಯ ಜ್ಯೋತಿಷ ಶಾಸ್ತ್ರದಲ್ಲಿ ಜನ್ಮಕುಂಡಲಿಯು ಕೇವಲ ಈ ಜೀವನದ ಫಲಾದೇಶವಲ್ಲ, ಹಿಂದಿನ ಜನ್ಮದಲ್ಲಿ ಸಂಚಿತ ಕರ್ಮಗಳ ಕನ್ನಡಿ ಎಂದು ಪರಿಗಣಿತವಾಗಿದೆ. ಬೃಹದಾರಣ್ಯಕ ಉಪನಿಷತ್ನಿಂದ ಹಿಡಿದು ಮನುಸ್ಮೃತಿ, ಮಹಾಭಾರತ, ಪರಾಶರಿಯ ಹೋರಾಶಾಸ್ತ್ರ, ಜಾತಕ ಪಾರಿಜಾತ ಮತ್ತು ಫಲದೀಪಿಕಾವರೆಗಿನ ವಿವಿಧ ಗ್ರಂಥಗಳು ಇದನ್ನು ಪ್ರತಿಪಾದಿಸುತ್ತವೆ. ಈ ಜನ್ಮದಲ್ಲಿ ಪಡೆದ ದೇಹ, ಕುಟುಂಬ, ಸುಖ ದುಃಖ, ಆಯುಸ್ಸು ಮತ್ತು ಗ್ರಹಸ್ಥಿತಿಗಳೆಲ್ಲವೂ ಹಿಂದಿನ ಕರ್ಮಗಳ ಫಲವಾಗಿ ದೊರೆಯುತ್ತವೆ. 1. ವೇದ ಉಪನಿಷತ್ತಿನಲ್ಲಿ ಕರ್ಮಫಲದ ಸಿದ್ಧಾಂತ. ಬೃಹದಾರಣ್ಯಕ ಉಪನಿಷತ್ 4.4 ಯಥಾಕರ್ಮ ಯಥಾಶ್ರುತಂ ಜೀವಿ ತನ್ನ ಕರ್ಮಾನುಸಾರವೇ ಜನ್ಮ ಮತ್ತು ಅನುಭವ ಪಡೆಯುತ್ತದೆ. ಅಂದರೆ ನಿರ್ದಿಷ್ಟ ಜನ್ಮ, ಸನ್ನಿವೇಶಗಳು ಮತ್ತು ಭಾಗ್ಯ ಇವೆಲ್ಲವೂ ಸಂಚಿತ ಕರ್ಮದಂತೆ ನಿರ್ಧಾರಿತವಾಗಿವೆ. ಛಾಂದೋಗ್ಯ ಉಪನಿಷತ್ 5.10 ಸತ್ಯಂ ಹಿ ಮನ್ಯಂತೆ. ಪುಣ್ಯೇನ ಪುಣ್ಯಂ ಲೋಕಂ ಜಾಯತೆ, ಪಾಪೇನ ಪಾಪಂ. ಅರ್ಥ: ಪುಣ್ಯ ಮತ್ತು ಪಾಪ ಎರಡೂ ಮುಂದಿನ ಜನ್ಮದ ಸುಖ ದುಃಖವನ್ನು ನಿರ್ಧರಿಸುತ್ತವೆ. ಈ ಉಪನಿಷತ್ ಆಧಾರಿತ ಸಿದ್ಧಾಂತ ಜ್ಯೋತಿಷದ ಆಧಾರವಾಗಿದೆ, ಏಕೆಂದರೆ ಜ್ಯೋತಿಷವು ಕರ್ಮಫಲ ವಿಜ್ಞಾನವಾಗಿದೆ. 2. ಮನುಸ್ಮೃತಿ ಮತ್ತು ಕರ್ಮಜನ್ಮ ಸಿದ್ಧಾಂತ. ಮನುಸ್ಮೃತಿ 12.3 ಕರ್ಮಣಾಂ ಪರಿಣಾಮೋಯಂ ಜನ್ಮಾನಿ ವಿವಿಧಾನಿ. ಅರ್ಥ: ಹಿಂದಿನ ಕರ್ಮಗಳ ಫಲವೇ ವಿವಿಧ ಜನ್ಮಗಳ ರೂಪದಲ್ಲಿ ದೊರೆಯುತ್ತದೆ. ಮನುಸ್ಮೃತಿ 12.81 ಯಥಾ ಕರ್ಮ ಕುರ್ವೀತ ತದ್ಭವತ್ಯಾತ್ಮನ ಸ್ವರೂಪಂ. ಅರ್ಥ: ಗ್ರಹಸ್ವಭಾವ, ಜನ್ಮಜಾತ ವೃತ್ತಿಗಳು, ಪ್ರಕೃತಿ ಎಲ್ಲವೂ ಹಿಂದಿನ ಕರ್ಮದಿಂದ ನಿರ್ಮಿತವಾಗಿವೆ. 3. ಪರಾಶರ ನಶಿಯ ಪ್ರಕಾರ ಕುಂಡಲಿ ಸಂಚಿತ ಕರ್ಮದ ಪ್ರತಿಬಿಂಬ. ಬೃಹತ್ ಪರಾಶರ ಹೋರಾಶಾಸ್ತ್ರ 1.5 ಕರ್ಮವಿಪಾಕಕಾಲಗ್ನಂ ಜ್ಯೋತಿಷಂ. ಜ್ಯೋತಿಷವು ಕರ್ಮಗಳ ಫಲ ಮತ್ತು ಅವುಗಳ ಸಮಯವನ್ನು ಅರ್ಥೈಸಿಕೊಳ್ಳುವ ವಿಜ್ಞಾನ. ಇದರಿಂದ ಸ್ಪಷ್ಟವಾಗಿ ಜನ್ಮಕುಂಡಲಿಯು ಕರ್ಮಫಲದ ನಕ್ಷೆಯಾಗಿದೆ. 4. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ಕುಂಡಲಿಯಲ್ಲಿ ಪ್ರಕಟವಾಗುವ ಸಿದ್ಧಾಂತ. ಹಿಂದಿನ ಪಾಪಕರ್ಮಗಳು 3 ರೀತಿಯಲ್ಲಿ ಪ್ರಸ್ತುತ ಕುಂಡಲಿಯಲ್ಲಿ ವ್ಯಕ್ತವಾಗುತ್ತವೆ. 1. ಕರ್ಮದೋಷ, ಸಂಚಿತ ಕರ್ಮದ ಸೂಚನೆಗಳು. 2. ಪಿತೃದೋಷ, ಪೂರ್ವಜರ ಅಪಕೃತ ಕಾರ್ಯಗಳು. 3. ಋಣಕರ್ಮಜ ದೋಷ, ನಾನಾ ಬಗೆಯ ಬಂಧನಗಳು, ದೈಹಿಕ ಮಾನಸಿಕ ಕಷ್ಟಗಳು. 5. ಹಿಂದಿನ ಜನ್ಮದ ಪಾಪಗಳ ಪ್ರಮುಖ ಜ್ಯೋತಿಷೀಯ ಸೂಚನೆಗಳು. 12 ಭಾವ ಹಿಂದಿನ ಜನ್ಮ ಮತ್ತು ಕರ್ಮ ಕ್ಷಯದ ಭಾವ. 12 ಭಾವವನ್ನು ಪರಾಶರ ಋಷಿಯು ವ್ಯಯ, ಮೋಕ್ಷ, ಪಾಪಫಲಗಳ ಅನುಭವ ಸ್ಥಾನ, ಹಿಂದಿನ ಜನ್ಮದ ದೋಷಗಳು ಎಂದು ಹೇಳಿದ್ದಾರೆ. ದ್ವಾದಶೇಷ ಪೀಡಿತನಾದರೆ, 12 ಭಾವದಲ್ಲಿ ಪಾಪಗ್ರಹಗಳಿದ್ದರೆ ಅಥವಾ ರಾಹು ಕೇತುಗಳ ಪ್ರಬಲ ಪ್ರಭಾವವಿದ್ದರೆ ಹಿಂದಿನ ದೋಷಗಳ ಅನುಭವ ಈ ಜನ್ಮದಲ್ಲಿ ಆಗುತ್ತದೆ. 6. ಗ್ರಹವಾರು ವಿಶ್ಲೇಷಣೆ. ಶಾಸ್ತ್ರೀಯ ಆಧಾರ. 1. ಶನಿ. ಶನಿಯನ್ನು ದಂಡಕರ್ತ ಎಂದು ಕರೆಯಲಾಗಿದೆ. ಬೃಹತ್ ಪರಾಶರ ಅಧ್ಯಾಯ 25 ಶನಿಯ ಪಾಪಶೇಷ ಕರ್ಮಫಲದ ಅರ್ಥ. ಶನಿಯು ಪಾಪಕರ್ಮಗಳ ಫಲ ನೀಡುವ ಪ್ರಮುಖ ಗ್ರಹ. ದೋಷದ ಸೂಚನೆಗಳು. ಶನಿಯು ಲಗ್ನ, ಚತುರ್ಥ, ಸಪ್ತಮ, ದಶಮದಲ್ಲಿ ಪಾಪದೃಷ್ಟಿ ಹೊಂದಿದ್ದರೆ, ಶನಿ ಮತ್ತು ರಾಹು ಪರಸ್ಪರ ಸಂಬಂಧ ಹೊಂದಿದ್ದರೆ ಕರ್ಮಬಂಧ. ಫಲ: ಸಾಮಾಜಿಕ ಅಪಮಾನ, ವಿಳಂಬ, ರೋಗ, ಅತಿಯಾದ ಶ್ರಮ, ಪಾರಿವಾರಿಕ ಕಷ್ಟ. 2. ರಾಹು. ರಾಹುವು ಹಿಂದಿನ ಜನ್ಮದ ಅಪೂರ್ಣ ಇಚ್ಛೆಗಳು ಮತ್ತು ಪಾಪಕರ್ಮಗಳ ಪ್ರತಿನಿಧಿ. ವಿಷ್ಣು ಪುರಾಣ 2.8 ರಾಹು ಪಾಪಾತ್ಮ. ಕುಂಡಲಿಯ ಸೂಚನೆಗಳು. ರಾಹು ಪಂಚಮದಲ್ಲಿ ಹಿಂದಿನ ಜನ್ಮದಲ್ಲಿ ಬುದ್ಧಿ ವಿದ್ಯೆಯ ದುರುಪಯೋಗ. ರಾಹು ನವಮದಲ್ಲಿ ಧರ್ಮವಿಚಲನೆ, ಗುರು ದ್ರೋಹ. ರಾಹು ಚತುರ್ಥದಲ್ಲಿ ತಾಯಿ ಭೂಮಿಯ ಸಂಬಂಧಿತ ಕರ್ಮದೋಷ. ರಾಹು ಅಷ್ಟಮದಲ್ಲಿ ಗಹನ ಕರ್ಮಬಂಧ. 3. ಕೇತು. ಕೇತು ಕರ್ಮ ವಿಪಾಕದ ತೀಕ್ಷ್ಣಕಾರಕ. ಗರ್ಗ ಸಂಹಿತೆ. ಕೇತುರ್ಭೋಗ ವಿನಾಶಕ ಕರ್ಮ ವಿಪಾಕದ. ಕೇತುವಿನ ಸೂಚನೆಗಳು. ಕೇತು ಲಗ್ನ ಚಂದ್ರನಿಂದ 5-9ನೇ ಸ್ಥಾನದಲ್ಲಿದ್ದರೆ ಹಿಂದಿನ ಜನ್ಮದ ತಪಸ್ಸು, ಭಯ, ಆಘಾತ. ಕೇತು ದ್ವಾದಶದಲ್ಲಿದ್ದರೆ ಅರ್ಥಪೂರ್ಣ ತಪಸ್ಸು ಅಥವಾ ಹಿಂದಿನ ಜನ್ಮದ ವೈರಾಗ್ಯ. 4. ಮಂಗಳ. ಮಂಗಳವು ಹಿಂಸೆ, ಯುದ್ಧ, ಅನ್ಯಾಯ ಅಥವಾ ಕ್ರೋಧಜನ್ಯ ಪಾಪಕರ್ಮಗಳ ಫಲ ನೀಡುತ್ತದೆ. ಮಂಗಳ ಅಷ್ಟಮ ದ್ವಾದಶದಲ್ಲಿ ಪಾಪದೃಷ್ಟಿ ಹೊಂದಿದ್ದರೆ ಹಿಂದಿನ ಜನ್ಮದಲ್ಲಿ ಹಿಂಸೆ. ಮಂಗಳ ರಾಹು ಸಪ್ತಮದಲ್ಲಿದ್ದರೆ ಲೌಕಿಕ ಸ್ತ್ರೀ ಪುರುಷ ದುರಾಚಾರದ ಕರ್ಮಫಲ.
5 ಶನಿಯೊಂದಿಗೆ ರಾಹು ಅಥವಾ ಕೇತು ಯುತಿ. ಶಾಸ್ತ್ರಗಳಲ್ಲಿ ಈ ಯೋಗವನ್ನು ಅತ್ಯಂತ ಮಹತ್ವದ್ದೆಂದು ಪರಿಗಣಿಸಲಾಗಿದೆ. ವ್ಯಾಸ ಸ್ಮೃತಿ. ಶನಿ ರಾಹು ಸಂಯೋಗೆ ಕರ್ಮಜ ದೋಷೋ ಮಹಾನ್ ಅರ್ಥ. ಈ ಯೋಗವು ಬೃಹತ್ ಕರ್ಮದೋಷವನ್ನು ತರುತ್ತದೆ. 7 ಭಾವ ಆಧಾರಿತ ವಿಶ್ಲೇಷಣೆ. 1 ಪಂಚಮ ಭಾವವು ಹಿಂದಿನ ಜನ್ಮದ ಸಂಚಿತ ಪುಣ್ಯ ಪಾಪದ ಸ್ಪಷ್ಟ ಸೂಚಕ. ಪರಾಶರ ಋಷಿಯು ಪಂಚಮ ಭಾವವನ್ನು ಹಿಂದಿನ ಪುಣ್ಯ ಎಂದು ಹೇಳಿದ್ದಾರೆ. ಪಂಚಮ ಭಾವ ಪೀಡಿತವಾದರೆ, ಶನಿ ಅಥವಾ ರಾಹು ಇದ್ದರೆ, ಪಂಚಮೇಶ ನೀಚಸ್ಥನಾಗಿದ್ದರೆ, ಪಂಚಮದಲ್ಲಿ ಪಾಪಗ್ರಹಗಳ ದರ್ಪಣವಿದ್ದರೆ, ಹಿಂದಿನ ಜನ್ಮದ ಪಾಪಗಳು ಪ್ರಬಲವಾಗಿ ಅನುಭವಕ್ಕೆ ಬರುತ್ತವೆ. ಉದಾಹರಣೆಗಳು: ಸಂತಾನ ಸುಖದಲ್ಲಿ ಅಡಚಣೆ, ಶಿಕ್ಷಣದಲ್ಲಿ ಅಡಚಣೆ, ಮಾನಸಿಕ ಪೀಡೆ, ಧರ್ಮ ವಿಚಲನೆಯ ಪ್ರವೃತ್ತಿ. 2 ನವಮ ಭಾವವು ಧರ್ಮ ಕರ್ಮ ಆಚಾರ. ನವಮದಲ್ಲಿ ಪಾಪಗ್ರಹಗಳಿದ್ದರೆ ಅಥವಾ ನವಮೇಶ ಪೀಡಿತನಾದರೆ: 1 ಹಿಂದಿನ ಜನ್ಮದಲ್ಲಿ ಗುರುದ್ರೋಹ, ಬ್ರಹ್ಮಚರ್ಯ ಭಂಗ, ಧರ್ಮಭ್ರಷ್ಟತೆ. 2 ಪ್ರಸ್ತುತ ಜೀವನದಲ್ಲಿ ಭಾಗ್ಯಹೀನತೆ, ತಂದೆ ಸಂಬಂಧಿತ ಕಷ್ಟ. 3 ಅಷ್ಟಮ ಭಾವವು ಅಪೂರ್ವ ಕರ್ಮ ಮತ್ತು ಋಣಾತ್ಮಕ ಕರ್ಮಫಲ. ಅಷ್ಟಮ ಭಾವವನ್ನು ಆಯುಸ್ಸು, ಗುಪ್ತ ಪಾಪ, ಕರ್ಮಜ ವರ್ಣವು, ದೈಹಿಕ ಮಾನಸಿಕ ಕಷ್ಟ ಎಂದು ಕರೆಯಲಾಗಿದೆ. ಶನಿ ಅಥವಾ ರಾಹು ಅಥವಾ ಕೇತು ಅಥವಾ ಮಂಗಳ ಅಷ್ಟಮದಲ್ಲಿದ್ದರೆ ಹಿಂದಿನ ಜನ್ಮದ ಪಾಪಕರ್ಮಗಳ ದಂಡ. 4 ದ್ವಾದಶ ಭಾವವು ವ್ಯಯ, ಕಷ್ಟ, ಕಾರಾಗೃಹ, ಪಾಪಫಲ. ದ್ವಾದಶದಲ್ಲಿ ರಾಹು ಶನಿ ಇದ್ದರೆ ಹಿಂದಿನ ಜನ್ಮದ ಕರ್ಮಗಳ ದಂಡ, ಮಾನಸಿಕ ಕ್ಲೇಶ, ರೋಗ. 8 ವಿಶಿಷ್ಟ ಕರ್ಮದೋಷಗಳು ಶಾಸ್ತ್ರೀಯ ಪ್ರಮಾಣಗಳೊಂದಿಗೆ. ಪಿತೃದೋಷ. ಗರುಡ ಪುರಾಣ. ಪಿತೃಭಕ್ತಿಹೀನಸ್ಯ ಶಾಪೋ ಭವತಿ. ಅರ್ಥ: ಪಿತೃಗಳ ಅನಾದರವು ಕರ್ಮಫಲವನ್ನು ಉಂಟುಮಾಡುತ್ತದೆ. ಜ್ಯೋತಿಷ್ಯದಲ್ಲಿ ಇದರ ಸೂಚನೆಗಳು: ಪಂಚಮ ಅಥವಾ ನವಮದಲ್ಲಿ ರಾಹುವು ಸೂರ್ಯ ಪೀಡಿತ. 5, 9 1 ತ್ರಿಕೋಣ ನಾಶಿತ, ಕುಲಪಿತೃಗಳ ಕರ್ಮದೋಷ. ಮಾತೃದೋಷ. ಚತುರ್ಥ ಭಾವದಲ್ಲಿ ಶನಿ ಅಥವಾ ರಾಹು ಚಂದ್ರ ಪೀಡಿತ. ಶಾಸ್ತ್ರೀಯ ಪ್ರಮಾಣ: ಬೃಹತ್ ಪರಾಶರ ಅಧ್ಯಾಯ 26. ಚಂದ್ರತಾಯಿ ಮನಸ್ಸು. ಚಂದ್ರದೋಷ ಮಾತೃ ಸಂಬಂಧಿತ ಹಿಂದಿನ ಕರ್ಮ. ಸ್ತ್ರೀತ ದೋಷ. ಅನೇಕ ಶಾಸ್ತ್ರಗಳಲ್ಲಿ ವರ್ಣಿತ ಹಿಂದಿನ ಜನ್ಮದಲ್ಲಿ ಸ್ತ್ರೀ ಅಪಮಾನ ಅಥವಾ ದುರಾಚಾರವಾಗಿದ್ದರೆ. ಸಪ್ತಮ ಭಾವ ಪೀಡಿತ. ಶುಕ್ರ ನೀಚ, ರಾಹು ಶುಕ್ರ ಯುತಿ ಫಲ. ವಿವಾಹ ಕ್ಲೇಶ, ಪತ್ನಿ ಸುಖಹೀನತೆ, ಚರಿತ್ರ ವಿವಾದ. ಭೂಮಿ ದೋಷ. ಚತುರ್ಥದಲ್ಲಿ ರಾಹು ಶನಿ ಭೂಮಿ, ಮನೆ, ಮಾತೃಧನದ ಕ್ಷೇತ್ರದಲ್ಲಿ ಹಿಂದಿನ ದೋಷ. 9 ಗ್ರಹ ದೃಷ್ಟಿ ಯುಕ್ತ ಶಾಸ್ತ್ರೀಯ ಪ್ರಮಾಣಗಳು. 1 ಬೃಹತ್ ಪರಾಶರ ಅಧ್ಯಾಯ 23. ದುಷ್ಟಗ್ರಹ ದೃಷ್ಟೇ ಪಾಪಫಲಾನಿ. ಪಾಪಗ್ರಹಗಳ ದೃಷ್ಟಿಯಿಂದ ಹಿಂದಿನ ಜನ್ಮದ ಪಾಪಫಲಗಳು ದೊರೆಯುತ್ತವೆ. 2 ಜಾತಕ ಪಾರಿಜಾತ ಅಧ್ಯಾಯ 2. ಪೂರ್ವಕೃತಂ ಕರ್ಮ ತಸ್ಯ ಜನ್ಮೇ ಫಲತಿ. ಅರ್ಥ: ಜನ್ಮದ ಸಮಯದ ಗ್ರಹಸ್ಥಿತಿಯು ಹಿಂದಿನ ಕರ್ಮಗಳ ಫಲವಾಗಿದೆ. 3 ಫಲದೀಪಿಕಾ ಅಧ್ಯಾಯ 20. ಸಂಚಿತ ಕರ್ಮ ಪ್ರಭಾವ ದುಃಖಾನಿ ಸುಖಾನಿ ಚೆಸ್. ಅರ್ಥ: ಸುಖ ದುಃಖಗಳ ಆಧಾರ ಸಂಚಿತ ಕರ್ಮವೇ ಆಗಿದೆ. 10 ನಿಷ್ಕರ್ಷ. ಹಿಂದಿನ ಜನ್ಮದ ಪಾಪಗಳು ಪ್ರಸ್ತುತ ಜನ್ಮದ ಕುಂಡಲಿಯಲ್ಲಿ ಪ್ರಕಟವಾಗುವುದು ಒಂದು ಸುವ್ಯವಸ್ಥಿತ ಶಾಸ್ತ್ರಾಧಾರಿತ ಸಿದ್ಧಾಂತವಾಗಿದೆ. ಮುಖ್ಯ ಸೂಚಕಗಳು: ಪಂಚಮ, ಅಷ್ಟಮ, ನವಮ, ದ್ವಾದಶ ಭಾವಗಳು. ಶನಿ, ರಾಹು, ಕೇತು, ಮಂಗಳ. ಪಿತೃದೋಷ, ಮಾತೃದೋಷ, ಸ್ತ್ರೀತದೋಷ, ಗ್ರಹ ದೃಷ್ಟಿ ಮತ್ತು ಪಾಪಗ್ರಹಗಳ ಸಂಯೋಜನೆ. ಕುಂಡಲಿಯಲ್ಲಿ ಈ ಸೂಚನೆಗಳ ಸಮುಚಿತ ಅಧ್ಯಯನವು ಜಾತಕನು ಹೇಗೆ ಸಂಚಿತ ಪಾಪ ಕರ್ಮಗಳನ್ನು ಈ ಜೀವನದಲ್ಲಿ ಅನುಭವಿಸುತ್ತಿದ್ದಾನೆ ಮತ್ತು ಅವುಗಳ ಉಪಶಮನಕ್ಕೆ ಯಾವ ಸಾಧನೆ ಅಥವಾ ಅನುಷ್ಠಾನಗಳು ಅಪೇಕ್ಷಿತವಾಗಿವೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಸದ್ಗುರುನಾಥನಿಗೆ ಜಯ ಜಯ, ಮಹಾಕಾಲನಿಗೆ ಜಯ ಜಯ, ಮಹಾಕಾಳಿಗೆ ಜಯ ಜಯ. ಜಾತಕ ವಿಮರ್ಶೆ, ಕೇರಳೀಯ ಆರೂಢ ಪ್ರಶ್ನೆ ಅಥವಾ ಅಷ್ಟಮಂಗಲ ಪ್ರಶ್ನೆ. ವೈದಿಕ ಹಾಗೂ ತಾಂತ್ರಿಕ ಪರಿಹಾರಗಳಿಗೆ ವೇದವಿದ್ಯಾ.com ಅನ್ನು ಸಂಪರ್ಕಿಸಬಹುದು.